ಸ್ನೇಹಿತರೆ ಶುಭೋದಯ. ನಾನಿದ್ದೀನಿ ನಿಮಗೆ ಆಯುರ್ವೇದದ ಬಗ್ಗೆ ಒಂದಷ್ಟು ಮಾಹಿತಿನ ಕೊಡಲಿಕ್ಕೆ ಬಂದಿದ್ದೀನಿ. ಸ್ನೇಹಿತರೆ, ನಮ್ಮ ಈ ಆಯುರ್ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಯಾರು ಬೆಲ್ ಬಟನ್ ಕ್ಲಿಕ್ ಮಾಡಿಲ್ಲ, ದಯವಿಟ್ಟು ಕ್ಲಿಕ್ ಮಾಡ್ಕೊಳ್ಳಿ. ಯಾಕೆಂದರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ಹೊಸ ವಿಡಿಯೋಗಳು ತಮಗೆ ತಲುಪ್ತಾ ಹೋಗ್ತವೆ. ಅತ್ಯಂತ ಹೆಚ್ಚು ಉತ್ತಮವಾದ ಮಾಹಿತಿನ ಕೊಡಬೇಕು ಅಂತ ನನ್ನೊಂದು ಅನಿಸಿಕೆ ಇದೆ ಸ್ನೇಹಿತರೆ. ಹಾಗೆ ನಾವು ಅದನ್ನು ಒಂದು ರೀತಿಯಲ್ಲಿ ಉತ್ತಮವಾಗಿ ತೆಗೆದುಕೊಂಡು ಹೋಗ್ತೀವಿ ಅಂತ ಒಂದು ನಂಬಿಕೆ ಕೂಡ ನನಗಿದೆ. ಸ್ನೇಹಿತರೆ, ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಆಯುರ್ವೇದ ಬಳಕೆ ತುಂಬ ಕಡಿಮೆ ಆಗ್ತಾಯಿದೆ ಮತ್ತು ಅದರ ಕಡೆ ಜ್ಞಾನ ಕೂಡ ತುಂಬ ಜನಕ್ಕೆ ಸಿಗ್ತಾ ಇಲ್ಲ. ಇಲ್ಲಿ ಮುಖ್ಯವಾಗಿ ಆಗ್ತಾ ಇರ್ತಕ್ಕಂಥದ್ದು ನಾವು ಫೇಲ್ಯೂರ್ ಆಗ್ತಾಯಿದ್ದೀವಿ. ನಾವು ನಮ್ಮ ಒಂದು ಜನ್ರೇಷನ್ಗೆ ಅದನ್ನು ಹಂಚೋದಕ್ಕೆ ನಾವು ಪ್ರಯತ್ನ ಪಡ್ತಾಯಿಲ್ಲ ಅನ್ನೋದನ್ನು ಈ ಮುಖ್ಯವಾದ ವಿಚಾರದಲ್ಲಿ ಹೇಳ್ತೀನಿ. ಮತ್ತು ನೆಕ್ಸ್ಟ್ ಅದ್ರ ಬಗ್ಗೆ ವಿವರಣೆ ಕೊಡ್ತಾ ಹೋಗ್ತೀನಿ. ಸ್ನೇಹಿತರೆ, ಮುಖ್ಯವಾಗಿ ನಾವು ಏನು ಮಾಡಬೇಕು ಅಂತಂದರೆ, ನಾವು ಚಿಕ್ಕಂದಿನದಲ್ಲೇ ಮಕ್ಕಳನ್ನ ಬದಲಾಯಿಸಬೇಕಾಗುತ್ತೆ. ಯಾವ ರೀತಿ ಅಂತಂದರೆ, ಈಗ ನಾವು ಸಂಪೂರ್ಣವಾಗಿ ಮಕ್ಕಳಿಗೆ ಈ ಏನು ಒಂದು ಗಿಡಮೂಲಿಕೆಗಳ ಬಗ್ಗೆ ಪರಿಚಯ ಮಾಡಿಕೊಡ್ತಕ್ಕಂಥದ್ದು, ಪ್ರತಿನಿತ್ಯ ನಾವು ಕೊಡ್ತಕ್ಕಂಥ ಬೇರೆ ಬೇರೆ ಎನರ್ಜಿ ಫುಡ್ಗಳಾಗಿರ್ಬೋದು, ಇವನ್ನೆಲ್ಲ ಕಂಟ್ರೋಲ್ ಮಾಡಿ ಆರೋಗ್ಯಕರವಾಗಿ ಒಬ್ಬ ಮನುಷ್ಯನಿಗೆ ಏನು ಕೊಡಬೇಕು ಅದನ್ನು ನಾವು ಕೊಡೋದನ್ನು ಫಸ್ಟು ಮಕ್ಕಳಿಗೆ ರೂಢಿ ಮಾಡ್ತಾ ಹೋಗಬೇಕು. ಆಮೇಲೆ ಮಕ್ಕಳು ಬೆಳೀತಾ 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 ಅದನ್ನು ತಿಳ್ಕೊಳ್ತಾರೆ, ಅದನ್ನು ಆಚರಣೆ ಮಾಡೋಕ್ಕೆ ಬರ್ತಾರೆ. ನಾವು ಅದನ್ನು ಮಾಡೋದೇ ಇಲ್ಲ, ಅವ್ರ ಕಡೆ ಗಮನಿಸೋದೇ ಇಲ್ಲ. ಎಲ್ಲೋ ಅಡ್ವರ್ಟೈಸ್ಗಳಲ್ಲಿ ಬರುತ್ತೆ, ಅದನ್ನು ಕೊಡ್ತೀವಿ, ಹಾರ್ಲಿಕ್ಸ್ ಕೊಡ್ತೀವಿ, ಬೋರ್ನಿಟ್ ಕೊಡ್ತೀವಿ, ಇನ್ನೊಂದು ಮತ್ತೊಂದು ಮಗದೊಂದು, ಈ ರೀತಿ ಎನರ್ಜಿ ಫುಡ್ಗಳು ನಾವು ಕೊಡ್ತಾ ಹೋಗ್ತೀವಿ. ಆದರೆ ಮನೆಯಲ್ಲೇ ಮಾಡ್ತಕ್ಕಂಥ ಕೆಲವೊಂದಷ್ಟು ಫುಡ್ಗಳ ಬಗ್ಗೆ ನಾವು ಹೇಳೋದೇ ಇಲ್ಲ. ಮತ್ತು ಇನ್ನೊಂದಷ್ಟು ಮಹಾನುಭಾವರಿದ್ದಾರೆ, ಈ ಹೊರಗಡೆ ಸಿಗ್ತಕ್ಕಂಥ ಕೆಮಿಕಲ್ ಯುಕ್ತವಾಗಿರ್ತಕ್ಕಂಥ ಆಯಿಲ್ಗಳನ್ನು ಕೆಮಿಕಲ್ ಮುಕ್ತ ಅಂತೇಳಿ ಮಾರೋರು ಕೂಡ ಇರ್ತಾರೆ. ಅಂದರೆ ಕ್ರೂಡ್ ಆಯಿಲಿಂದ ಬರ್ತಕ್ಕಂಥ ಎಣ್ಣೆ ಅಂತೇಳಿ ಒಬ್ಬ ಡಾಕ್ಟ್ರು ತೆಗೆದು ಅದನ್ನು ತೋರಿಸ್ತಾರೆ, ಅವ್ರಿಗೆ ತೊಂದರೆ ಕೊಡ್ತಾರೆ. ಆದರೆ ಅದನ್ನು ಚೆನ್ನಾಗಿದೆ ನೋಡಿ ಅದನ್ನು ಬಳಸಿ ಅಂತ ಹೇಳೋರಿಗೆ ಜನ ಶಬಾಷಗಿರಿಯನ್ನು ಕೊಡ್ತಾರೆ. ದಯವಿಟ್ಟು ಬದಲಾಗಿ ಸ್ವಲ್ಪ, ಏಕೆಂದರೆ ಗಾಣದ ಎಣ್ಣೆಗೆ ಬನ್ನಿ, ಅದು ನಿಮ್ಮ ಜೀವನ ಕೂಡ ತುಂಬ ಉತ್ತಮವಾಗಿಡುತ್ತೆ. ಸ್ನೇಹಿತರಲ್ಲಿ ಮುಖ್ಯವಾಗಿ ಬದಲಾಗಬೇಕಾಗಿರೋ ನಮ್ಮ ಮಾನಸಿಕ ಸ್ಥಿತಿ. ಏಕೆಂತಂದರೆ ಈಗ ಎಷ್ಟೋ ಜನಕ್ಕೆ ಈ ಗಾಣದ ಎಣ್ಣೆಗಳು ಕೈಗೆಟಕದೇ ಇರ್ಬೋದು, ಕೆಲವರು ಜನಕ್ಕೆ ಸಿಕ್ಕಿದ್ರು ಕೂಡ ಅದು ತಗೊಂಡು ಬಂದು ಯೂಸ್ ಮಾಡಲಿಕ್ಕೆ ಸೋಮಾರಿತನ ಇರ್ಬೋದು. ಆದರೆ ಸುಮಾರು ತಿಂಗಳುಗಳ ಕಾಲ, ಅಂದರೆ ವರ್ಷಾನುಗಟ್ಲೆ ಕೂಡ ನಾವು ಅದನ್ನೆಲ್ಲ ಸೇವನೆ ಮಾಡಿ ಜೀವನ ಹಾಳು ಮಾಡಿಕೊಂಡು ಒಂದ್ಸಲಿ ಹಾಸ್ಪಿಟ್ಲಿಗೆ ಹೋಗಿ ಕೂತ್ಕೊಂಡ್ರೆ ಎಷ್ಟು ಸಮಯ ವ್ಯರ್ಥ ಆಗುತ್ತಲ್ವ. ಅದೇ ಸಮಯವನ್ನು ಆರೋಗ್ಯದ ಕಡೆ ಗಮನ ಕೊಡಿ. ಪ್ರತಿದಿನ ಯೋಗಾಭ್ಯಾಸ, ಧ್ಯಾನ, ಪ್ರಾಣಾಯಾಮ, ಆಯುರ್ವೇದ ಅರಿವಿಗೆ ಬನ್ನಿ. ತಾನೇ ಎಲ್ಲವನ್ನು ಬದಲಾಯಿಸ್ಕೊಳ್ಳುತ್ತೆ. ನಾವು ಕೂಡ ಬದಲಾಗಿ ಒಂದು ದಾರಿ ಆಗುತ್ತೆ. ಅದನ್ನು ಹೊರತುಪಡಿಸಿದರೆ ನಾವು ಹೊರಗಡೆ ನೋಡ್ತಕ್ಕಂಥದ್ದೆಲ್ಲ ಸತ್ಯ ಅನ್ನೋದಕ್ಕಿಂತ ಮುಂಚಾಗಿ ಸತ್ಯವನ್ನು ಪರಿಶೋಧನೆ ಮಾಡಿ ಒಪ್ಕೊಳ್ತಕ್ಕಂಥದ್ದು ಮುಖ್ಯ ಆಗುತ್ತೆ. ಇತ್ತೀಚೆಗೆ ನೀವು ನೋಡಿದಿರಿ, ಬರೀ 170, 180, 150 ರೂಪಾಯಿಗೆಲ್ಲ ಆಯಿಲ್ ಸಿಗುತ್ತೆ. ಅದೇ ನೀವು ಗಾಣದ ಎಣ್ಣೆಗೆ ಹೋದರೆ ಅದನ್ನ ಖರ್ಚು ದುಪ್ಪಟ್ಟಾಗಿರುತ್ತೆ, 2 ಪಟ್ಟಾಗಿರುತ್ತೆ. ಅಂದರೆ ನಾವು ಉಪಯೋಗಿಸ್ತಕ್ಕಂಥ ಎಣ್ಣೆಯನ್ನು ಜಾಸ್ತಿ ತಿಂದು ನಾವು ಬದುಕೋದಕ್ಕಿಂತ ಸ್ವಲ್ಪನೇ ತಿಂದರೆ, ಅಂದರೆ ಕ್ರೂಡ್ ಆಯಿಲು ಅದನ್ನೆಲ್ಲ ನಾವು ನಿಲ್ಲಿಸಿ ನಾವು ಮಾಡ್ತಕ್ಕಂಥ ಈ ಗಾಣದ ಎಣ್ಣೆ ನಾವು ಬಳಸ್ತಾ ಹೋಯ್ತು ಅಂತಂದರೆ, ಬೇಡ ಕೆಜಿ ಗಟ್ಟಲೆ ಬಳಸೋದಕ್ಕೆ ಬದಲಾಗಿ ಇದನ್ನು 100 ಗ್ರಾಮ್ ಲೆಕ್ಕದಲ್ಲಿ ಬೆಳೆಸೋಣ. ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಯಾಕೆಂತಂದರೆ ಇವತ್ತು ನಾವು ಹಣವನ್ನು ಸಂಪಾದನೆ ಮಾಡಿ ಏನೇನಕ್ಕೂ ಖರ್ಚು ಮಾಡ್ತೀವಿ ಅಂತಂದರೆ, ಅತಿ ಹೆಚ್ಚಾಗಿ ದುರಭ್ಯಾಸಗಳಿಗೆ ನಾವು ಮಾಂಸ ತಿಂತಕ್ಕಂಥದ್ದು. ಮತ್ತು ಮಾಂಸ ಅಂತಂದರೆ ಈ ಇತ್ತೀಚೆಗೆ ಮಾಂಸಗಳು ಕೂಡ ಕೆಮಿಕಲ್ ಆಗಿ ಬದಲಾಗಿದೆ. ಅದನ್ನು ತಿಂತಕ್ಕಂಥದ್ದು, ಧೂಮಪಾನ, ಮದ್ಯಪಾನ, ಇವೆಲ್ಲವನ್ನು ಮಾಡೋದನ್ನು ಬಿಟ್ಟು ಮನಸ್ಸನ್ನು ಒಂದು ಕಡೆ ಹತೋಟಿಲಿ ಇಟ್ಕೊಂಡು ನಾವು ಬದಲಾಗೋದನ್ನು ಮುಖ್ಯವಾಗಿ ಕಲಿಯೋಣ. ಆನಂತರ ಮಾಡ್ತಕ್ಕಂಥ ಕೆಲಸ ಏನಿರುತ್ತೆ ಅದರ ಕಡೆ ಹೆಚ್ಚಿನ ಗಮನವನ್ನು ಕೊಡೋಣ. ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡೋಣ. ಅಂತಂದರೆ ಈಗ ನಾವು ತಗೊಳ್ತೀವಿ, ಮಾರ್ಕೆಟಲ್ಲಿ 180 ರೂಪಾಯಿಗೆ ಎಣ್ಣೆ ಸಿಗುತ್ತೆ, 170 ರೂಪಾಯಿಗೆ ಎಣ್ಣೆ ಸಿಗುತ್ತೆ, 200 ರೂಪಾಯಿ ಎಣ್ಣೆ ಸಿಗುತ್ತೆ, ತೊಗೊಂಡು ಬರ್ತೀವಿ. ಅದನ್ನು ಬಳಸಿದಾಗ ಅಲ್ಲಿ ಬರ್ತಕ್ಕಂಥ ಟ್ರಾನ್ಸ್ ಫ್ಯಾಟ್ಗಳಾಗಿರ್ಬೋದು, ಅದು ಕೊಬ್ಬಿನ ಅಂಶಗಳಾಗಿರ್ಬೋದು, ಅದೆಲ್ಲದು ಕೂಡ ಕೆಮಿಕಲ್ ಆಗುತ್ತೆ. ಅದಕ್ಕೆ ನೋಡಿ ಬಣ್ಣನೂ ಇರೋದಿಲ್ಲ, ರುಚಿನೂ ಇರೋದಿಲ್ಲ, ಏನೂ ಇರೋದಿಲ್ಲ. ಅದೇ ನೀವು ಗಾಣದಲ್ಲಿ ಮಾಡಿಸ್ತಕ್ಕಂಥ ಎಣ್ಣೆಗೆ ಬಣ್ಣನೂ ಇರುತ್ತೆ, ರುಚಿನೂ ಇರುತ್ತೆ, ಅದರಲ್ಲಿ ಶಕ್ತಿ ಕೂಡ ಇರುತ್ತೆ. ಅದು ನಿಮ್ಮ ದೇಹಕ್ಕೆ ಕೆಟ್ಟದಲ್ಲ. ಎಷ್ಟೋ ಜನ ಹೇಳ್ತಾರೆ ಅದನ್ನು ತೊಗೊಂಡ್ಬಿಟ್ರೆ ನಿಮ್ಮ ದೇಹ ಬೊಜ್ಜಿನಾಂಶ ಆಗಿಬಿಡುತ್ತೆ, ಹಾಗೆ ಹೀಗೆ ಅಂತೇಳಿ. ದಯವಿಟ್ಟು ಒಂದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಬೊಜ್ಜಿನಾಂಶ ನಮ್ಮಲ್ಲಿ ಬರಬೇಕು ಅಂತಂದರೆ ಮುಖ್ಯವಾಗಿ ನಾವು ತಿಂದಿರತಕ್ಕಂಥ ಆಹಾರ ಜೀರ್ಣ ಆಗದೆ ಉಳಿದುಕೊಂಡ ಆ ಒಂದು ಕಸಗಳೇ ನಮಗೆ ಬೊಜ್ಜಾಗಿ ಕನ್ವರ್ಟ್ ಆಗೋದು. ಅಷ್ಟು ಬಿಟ್ಟರೆ ಬೇರೆ ಏನು ಇರೋದಿಲ್ಲ. ಅಲ್ಲಿ ಇರೋ ಸತ್ಯನೇ ಅಷ್ಟನ್ನು ಬಿಟ್ಟರೆ ಬೇರೆ ಏನು ಅದಕ್ಕೆ ವೈಭವೀಕರಿಸಿ ಹಾಗಾಗೋಯ್ತು, ಹೀಗಾಗೋಯ್ತು, ಫ್ಯಾಟಿ ಲಿವರ್ ಆಗೋಯ್ತು, ಇದಕ್ಕೆಲ್ಲ ಮುಖ್ಯವಾಗಿ ಕಾರಣ ಅಂತಂದರೆ ನಾವು ಮಲಗ್ತಕ್ಕಂಥ ಸಮಯ, ನಿದ್ದೆ ಮಾಡ್ತಕ್ಕಂಥ ಈ ಸಮಯ ಏನಿದೆ ಅದಕ್ಕೆ ತುಂಬ ರಾತ್ರಿ ಹೊತ್ತು ಲೇಟಾಗಿ ಮಲಗೋದು, ಬೆಳಗ್ಗೆ ಲೇಟಾಗಿ ಎದ್ದೇಳೋದು, ಈ ರೀತಿ ಪ್ರಕ್ರಿಯೆ ಇದ್ದಾಗ ಆಹಾರ ಜೀರ್ಣ ಆಗದೇ ನಮ್ಮ ದೇಹದಲ್ಲೇ ಉಳ್ಕೊಂಡು ಆ ವಿಷವನ್ನು ದೇಹದ ಬೇರೆ ಬೇರೆ ಜಾಗಗಳಲ್ಲಿ ಶೇಖರಣೆ ಮಾಡ್ತಾ ಹೋಗುತ್ತೆ ನಮ್ಮ ದೇಹ ಹೊರಗಡೆಗೆ ಆಗದೇ ಇದ್ದಾಗ. ಆ ಉದ್ದೇಶದಿಂದ ನಮಗೆ ಇದು ಕಾಯಿಲೆಗಳು ಬರ್ತವೆ ಹೊರತಾಗಿ ಬೇರೆ ಏನು ದೊಡ್ಡದೇನಿಲ್ಲ.
ನೀವು ಗಾಣದ ಎಣ್ಣೆಗಳನ್ನು ಬಳಸಿ ಆರೋಗ್ಯನ ಚೆನ್ನಾಗಿ ಮಾಡಿಕೊಳ್ಳಿ. ಮತ್ತು ಪ್ರತಿನಿತ್ಯ ಮಕ್ಕಳಿಗೆ ಸ್ವಲ್ಪ ಯೋಗಾಭ್ಯಾಸ ಧ್ಯಾನದ ಕಡೆ ಅರಿವನ್ನು ಕೊಡ್ತಾ ಹೋಗಿ ಅವರು ಬದಲಾಗ್ತಾ ಹೋಗ್ತಾರೆ. ಅವರ ಬದಲಾವಣೆ ನೆಕ್ಸ್ಟ್ ಜನ್ರೇಷನ್ನ ಬದಲಾಯಿಸಲಿಕ್ಕೆ ಅದು ಕಾರಣ ಆಗುತ್ತೆ. ನಾವು ಪ್ರಯತ್ನ ಪಡೋಣ. ಪ್ರಪಂಚದಲ್ಲಿ ಯಾರನ್ನೂ ಬದಲಾಯಿಸೋಕ್ಕಾಗೋದಿಲ್ಲ ಅನ್ನೋದನ್ನು ಬಿಟ್ಟು 10 ಜನ ಬದಲಾಗ್ತಾರೆ. 10 ಜನ ಬದಲಾಯಿಸಿದ್ರೆ 100ಕ್ಕೆ 10 ಜನ ಬದಲಾಯಿತು ಅಂದರೆ 10 ಜನದಲ್ಲಿ ಯಾರನ್ನೋ ಒಬ್ಬ ಪ್ರಯತ್ನ ಪಡ್ತು ಅಂತಂದರೆ ಇನ್ನೊಬ್ಬನ ಬದಲಾಯಿಸ್ಬೋದು. ಯಾರಿಗೋ ಒಬ್ಬರು ಒಂದೇ ಗುಂಪಲ್ಲಿ 100 ಜನ ಮಾತು ಕೇಳೋವಂಥದ್ದು ಆಗ್ಬೋದು. ಆ ಬದಲಾವಣೆ ನಮ್ಮಲ್ಲಿ ಎಲ್ಲರಲ್ಲೂ ಬರಬೇಕು. ಯಾಕೆಂದರೆ ನಾವು ಭಾರತೀಯರು, ನಾವು ಬದಲಾಯಿಸಬೇಕಾಗಿರೋದು ನಮ್ಮ ಮಾನಸಿಕ ಸ್ಥಿತಿಗಳನ್ನು. ಆಮೇಲೆ ಒಂದು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಯಾರು ಸದೃಢ ಆರೋಗ್ಯವಂತ ವ್ಯಕ್ತಿ ಇರ್ತಾನೆ ಅವನ ದೇಶದ ಆಸ್ತಿ. ಯಾಕೆ ಅಂತಂದರೆ ಒಬ್ಬ ವ್ಯಕ್ತಿಗೆ ಕಾಯಿಲೆ ಬಂತು, ಅವನು ಉತ್ತಮವಾದ ವ್ಯಕ್ತಿಯಾಗಿದ್ದ, ಅವನು ಸಮಾಜದಲ್ಲಿ ಗುರುತಿಸ್ಕೊಂಡಿರೋ ವ್ಯಕ್ತಿ ಮತ್ತು ಅತ್ಯಂತ ಒಂದು ಜೀವನ ಶೈಲಿಯನ್ನು ಹೊಂದ್ಕೊಂಡಿದ್ದ ಅಂತಂದರೆ ನಮಗೆ ಮೆಡಿಕಲ್ಲಿ ನಾವೇನು ಅದು ಇನ್ವೆಸ್ಟ್ ಮಾಡ್ತೀವಿ ಅದು ನಮಗೆ ನಮ್ಮ ದೇಶಕ್ಕೆ ಹಣವನ್ನು ಉಳಿಯುತ್ತೆ. ಮತ್ತು ಹಾಗೆ ಕೆಲಸದಲ್ಲಿ ಆತ ತೊಡಗಿಸ್ಕೊಂಡ್ರು ಅಂತಂದರೆ ದೇಶ ನಮ್ಮ ಒಂದು ಪ್ರಗತಿಯತ್ತ ಸಾಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸ್ನೇಹಿತರೆ, ಈ ಎಲ್ಲ ಮಾತುಗಳು ನಾನು ನಿಮ್ಗೇನು ಕೇಳ್ತಾ ಇದ್ದೀನಿ ಅಂತಂದರೆ, ಮೊದಲು ನಾವು ಬದಲಾಗೋದನ್ನು ರೂಢಿ ಮಾಡಿಕೊಂಡ್ರೆ 10 ಜನ ನಮ್ಮಿಂದ ಬದಲಾಗ್ತಾರೆ ಅನ್ನೋ ನನ್ನ ಅಭಿಪ್ರಾಯ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನಂತ ತಿಳಿಸಿ. ದಯವಿಟ್ಟು ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಮಾಡಿ. ಯಾಕೆಂದರೆ ಇದರಿಂದ ನಿಮಗೆ ಉಚಿತವಾಗಿರುತ್ತೆ. ಯಾವುದೇ ರೀತಿ ನಿಮಗೆ ಇದರಲ್ಲಿ ಹಣವನ್ನು ನೀಡೋದಿಲ್ಲ. ಹಾಗೆ ಇನ್ನೂ ಹೆಚ್ಚಿನ ಆರೋಗ್ಯ ಮಾಹಿತಿ ಬೇಕು, ನಿಮ್ಗೆ ಯಾವುದಾದ್ರು ಒಂದು ಉತ್ತಮವಾದ ಔಷಧಿ ಬಗ್ಗೆ ಮಾಹಿತಿ ಬೇಕು ಅಂತಂದರೆ ನನಗೆ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನಿಮಗೆ ಸದಾ ಅದನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು, ಉತ್ತಮವಾದ ಮಾಹಿತಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಧನ್ಯವಾದಗಳು ಸ್ನೇಹಿತರೆ. ಶುಭ ದಿನ. ನಾನು ನಿಮ್ಮ ಅಶೋಕ್. ಧನ್ಯವಾದಗಳು.